ಇವಾಗ ನೀವು ಶಾಪಿಂಗ್ ಮಾಡೋದಕ್ಕೆ ಬರ್ತಾ ಇರಿ. ಸೊ ಇದೊಂದು ಪ್ರತಿಷ್ಠಿತ ಮಾಲ್ ಆಗಿತ್ತು, ಫೇಮಸ್ ಮಾಲ್ ಅಂತಾನೆ ಹೇಳ್ಬೋದು. ಸೊ 10 ದಿನಗಳಿಂದ ಈ ಒಂದು ಮಾಲ್ ಕ್ಲೋಸ್ ಆಗಿತ್ತು, ಇವಾಗ ರೀಓಪನ್ ಆಗಿದೆ. ಸೊ ಪ್ರತಿದಿನ ಬರ್ತಿದ್ದವ್ರಿಗೆ ಅದೆಲ್ಲೋ ಒಂದ್ ಕಡೆ ಬೇಸರ ಕೂಡ ಆಗಿತ್ತು. ಸೊ ಇವಾಗ ರೀಓಪನ್ ಆಗಿರೋದು ಹೇಗೆ ಅನಿಸ್ತಾ ಇದೆ? ಆಕ್ಚುಲಿ ಓಪನ್ ಆಗಿರೋದು ಖುಷಿನೇ. ಇಲ್ಲಿ ಸ್ಪಾರ್ಗೆ ನಾನು ಜಾಸ್ತಿ ಬರೋದು ಅಂದರೆ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಫ್ರೆಶ್ ಇರೋದು ತಗೊಳಕ್ಕೆ. ಸೊ ಇದ್ರೆ ಅಂದರೆ ಫ್ರೆಶ್ ಇರುತ್ತೆ ಅಂತ ಯಾವಾಗ ಇಲ್ಲಿಗೆ ಬರ್ತಿದ್ದೆ. ಒಂದು 10 ಡೇಸ್ ಇಲ್ಲೇ ಇರ್ತಂದ್ರೆ ಬೇರೆ ಕಡೆ ಹೋಗಿ ತಗೊಂಡ್ರೆ ಪುನಃ ಇಲ್ಲಿಗೆ ಹೋಗ್ತೀನಿ. ಇವತ್ತು ಓಪನ್ ಆಗಿದೆ ಅಂತ ಹೇಗೆ ಗೊತ್ತಾಯ್ತು? ನೋಡೋಣ ಅಂತ ಬಂದು ಇನ್ ಕೇಸ್ ಓಪನ್ ಆಗಿಲ್ಲ ಅಂದ್ರೆ ಇಲ್ಲೇ ಬೇರೆ ಕಡೆ ತಗೊಳ್ಳೋಣ ಅಂತ ಓಪನ್ ಆಗಿದೆ. ನನಗೆ 10 ದಿನಗಳಿಂದ ಬರ್ತಾನೆ ಇದ್ದೀರಾ, ಬಟ್ ಕ್ಲೋಸ್ ಆಗಿರೋದು ಅಂದ್ರೆ ರೆಗ್ಯುಲರ್ ಆಗಿಲ್ಲ, ವೀಕ್ಲಿ ಒನ್ಸ್ ಅಂದ್ರೆ ಫ್ರೈಡೇಸೇ ಬರೋದು ನಾನು. ಬಂದಾಗ ಓಪನ್ ಇಲ್ಲ ಅಂದ್ರೆ ಬೇರೆ ಕಡೆ ಹೋಗಿ ತಗೊಂತೀನಿ, ಓಪನ್ ಇದೆ ಇಲ್ಲ ಹೋಗ್ತೀನಿ. ಇವತ್ತು ಓಪನ್ ಆಗಿರೋದು ಖುಷಿ ಇದೆ. ಸರ್ 10 ದಿನಗಳಿಂದ ಇವತ್ತು ಮಾಲ್ ಕ್ಲೋಸ್ ಆಗಿತ್ತು, ಸೊ ಇವತ್ತು ಓಪನ್ ಆಗಿದೆ. ಪ್ರತಿನಿತ್ಯ ಬರ್ತಿದ್ದವ್ರಿಗೆ ಎಲ್ಲೋ ಒಂದ್ ಕಡೆ ಅದು ನಿರಾಸೆ ಆಗ್ತಾ ಇದೆ, ಕ್ಲೋಸ್ ಆಗಿದೆ ಅಲ್ಲ ಅಂತ ಹೇಳಿ. ಓಪನ್ ಆಗಿದೆ ಹೇಗೆ ಹೇಳ್ತಾರೆ? ಅಲ್ಲ, ಈ ತರ ಕ್ಲೋಸ್ ಆಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಎಲ್ಲರಿಗೂ. ಏನೋ ಫೆಸಿಲಿಟೀಸ್ ಇದೆ, ಆಪಲ್ ಸ್ಟೋರ್ ಇದೆ, ಸರ್ವಿಸ್ ಸೆಂಟರ್ ಎಲ್ಲ ಐತೆ. ಈಗ ನಮಗೂ ಗೊತ್ತಿರಲಿಲ್ಲ, ನಿನ್ನೆ ನಮಗೂ ಇನ್ಫಾರ್ಮೇಶನ್ ಬಂತು, ಕಾಲ್ ಮಾಡಿ ಕೇಳಿದ್ರು ಅವರು, ಈ ತರ ಇದೆ ಸರ್ವಿಸ್ ಸೆಂಟರ್ ಓಪನ್ ಆಗಿದೆ ಅಂತ. ಸೊ ಇವಾಗ ಬರ್ತಾ ಇದೀವಿ, ಇಲ್ಲಾಂದ್ರೆ ಬೇರೆ ಕಡೆ ಹೋಗ್ಬೇಕಾಗಿರುತ್ತೆ. ನಿಯರ್ ಬೈ ಯಾವ್ದು ಇಲ್ಲ ಸರ್ವಿಸ್ ಸೆಂಟರ್ಸ್. ಈಗ ರೀಓಪನ್ ಆಗಿರೋದು ಅನುಕೂಲ ಆಗ್ತದೆ. ಹೌದು.